ಶೌರ್ಯನಿಗೆ ಕಲ್ಯಾಣಿ ವಿಷಯ ಹೇಳಿ ಹೇಗ್ ಸಹಾಯ ಕೇಳೋದು, ಏನ್ ಅನ್ಕೊಳ್ತಾನೋ ಏನು. ಹಾಗಂತ ನಾನು ಮೌನವಾಗಿದ್ರೆ ಶೌರ್ಯ ಕೆಲ್ಸದ ಮೇಲೆ ಹೊರಟೋಗ್ತಾನೆ. ಅಷ್ಟರೊಳಗಡೆ ಕಲ್ಯಾಣಿನ ಮನೆಯಿಂದ ಕಳಿಸ್ಬಿಟ್ರೆ ಎಲ್ಲಿ ನಿಲ್ಲಿಸ್ಬೇಕೋ ಹೇಳಿಮ್ಮ, ಅವಾಗಾದ್ರೂ ನಿಮ್ಮ ಆಲೋಚನೆಗಳು ನಿಲ್ಲುತ್ತೇನೋ ಅಂತ. ಶೌರ್ಯ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಮ್ಮಮ್ಮನ ಹತ್ರ ಹೇಳಿದ ಈ ಅಮ್ಮ ದೇವಸ್ಥಾನಕ್ಕಂತೂ ಹೋಗ್ತಿಲ್ಲ ಅಲ್ವಾ? ಪೊಲೀಸ್ ಅವನ್ ಕಂಡಿಡ್ಸ್ಬಿಟ್ಟ ಅಂತೇನು ಅನ್ಕೋಬೇಡಮ್ಮ. ನಿಮ್ಮೇಲೆ ಅನುಮಾನ ಏನಿಲ್ಲ, ನಿಮ್ಮ ಮೇಲಿರೋ ಅಭಿಮಾನಕ್ಕೆ ಹೇಳ್ತಿದ್ದೀನಿ. 2-3 ದಿನದಿಂದ ಗಮನಿಸ್ತಾನೆ ಇದ್ದೀನಿ, ತುಂಬಾ ಟೆನ್ಷನ್ ಮಾಡ್ಕೋತಿದ್ದೀರಾ. ಯಾಕಮ್ಮ? ಕಲ್ಯಾಣಿ ವಿಷಯ ಶೌರ್ಯ. ಕರೆಕ್ಟ್. ಅವಳಿಂದಾನೇ ನೀವು ಇಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿದೆ. ಆ ಕೋರ್ಟ್ ಡಾಕ್ಯುಮೆಂಟ್ಸ್, ನೀವು ಅವಳಿಗೆ ಗಾರ್ಡಿಯನ್ ಆಗಿರೋದು, ಏನಮ್ಮ ಇದೆಲ್ಲ? ಶೌರ್ಯ, ನಾನ್ ದೇವಸ್ಥಾನಕ್ಕೆ ಹೋಗದೆ ಇದ್ರು ಇವತ್ತು ನೀನೇ ನನಗೆ ದೇವ್ರ ಹಾಗೆ ಕಾಣಿಸ್ತಿದ್ಯಪ್ಪ. ನಿನ್ನ ಮೇಲಿರೋ ನಂಬಿಕೆಯಿಂದನೇ ನಾನ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳ್ದೆ. ಈಗ ನೀನೇ ನನಗೆ ಹೆಲ್ಪ್ ಮಾಡಬೇಕು ಕಣೋ. ಅಮ್ಮ, ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ತಾ ನಿಮ್ ಕೈ ತುತ್ತಿಂದ ಬೆಳೆದವ್ ನಾನು. ನನ್ನನ್ನು 9 ತಿಂಗಳು ಹೊತ್ತು ಹೆರದೇ ಇದ್ರು ಹೆತ್ತ ಮಗನ ಹಾಗೆ ಬೆಳೆಸಿದ್ಯಾ. ಅದಕ್ಕೆ ನಿನ್ನನ್ನು ಮನಸ್ಫೂರ್ತಿಯಾಗಿ ಅಮ್ಮ ಅಂತ ಕರಿತೀನಿ ನಾನು. ಅಮ್ಮನ ಕಣ್ಣಲ್ಲಿ ನೋವನ್ನು ನೋಡಿದ್ರೆ ಯಾವ ಮಗ ತಾನೇ ನೋಡ್ತಾ ಸುಮ್ಮನೆ ಇರ್ತಾನೆ? ನಿನ್ನಲ್ಲಿ ಬಚ್ಚಿಟ್ಕೊಂಡಿರೋ ನೋವು ನನ್ನ ಹತ್ರ ಹೇಳಮ್ಮ. ಅದೇ ಕಲ್ಯಾಣಿನ ಇವತ್ತು ನಮ್ಮ ಮನೆಯಿಂದ ಕಳಿಸ್ತಾ ಇದ್ದಾರಲ್ವಾ, ಈ ವಿಷಯದಲ್ಲಿ ನಿನ್ನ ಹೆಲ್ಪ್ ಬೇಕಪ್ಪ. ನೀನ್ ಹೆಲ್ಪ್ ಮಾಡು ಅಂತ ಕೇಳೋದು ಯಾಕಮ್ಮ? ಅಮ್ಮನ್ ತರ ನೀನ್ ಆರ್ಡರ್ ಮಾಡ್ಬೇಕು, ನಾನ್ ಫಾಲೋ ಮಾಡ್ಬೇಕು. ಹೇಳಮ್ಮ, ನಾನೇನ್ ಮಾಡ್ಬೇಕು? ಅದು ಏಯ್! ಕಲ್ಯಾಣಿ, 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 ಕಲ್ಯಾಣಿ. ಅಯ್ಯೋ ಕಲ್ಯಾಣಿ, ಮನೇಲಿ ಇರ್ಬೇಕಿತ್ತಲ್ವಮ್ಮ? ಹೋಗ್ಬೇಕು ಅಂತ ಅವಳೇ ಬಂದ್ಬಿಟ್ಟಿರ್ತಾಳೆ. ಬಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರಿಮ್ಮ. ಕಲ್ಯಾಣಿ, 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 ಕಣ್ಬಿಡಮ್ಮ. ಕಲ್ಯಾಣಿ, ಶೌರ್ಯ, ಬೇಗ ಹೋಗಪ್ಪ. ಕಲ್ಯಾಣಿ, ಓಕೆಮ್ಮ. ಕಲ್ಯಾಣಿ, ಕಣ್ಬಿಡು. ಕಲ್ಯಾಣಿ, ಕಣ್ಬಿಡು. ನನಗೇನು ಆಗಿಲ್ಲ, ಮತ್ತೆ ಆ ಮನೇಲಿ ಸೆಟಲ್ ಆಗ್ಬೇಕು ಅಂತ ಹೀಗೆ ಪ್ಲಾನ್ ಮಾಡಿದ್ದೀನಿ ಅನ್ನೋದು ಇವ್ರಿಗೇನ್ ಗೊತ್ತು? ಇವಾಗ ಸತ್ರು ನನ್ನನ್ನ ಮನೆಯಿಂದ ಹೊರಗಡೆ ಹಾಕಲ್ಲ. ಕಲ್ಯಾಣಿ, ಹೇ ಕಲ್ಯಾಣಿ, ಕಲ್ಯಾಣಿ, ನೋವಾಗ್ತಿದ್ಯಾ? ಮುಟ್ಬೇಡಿ, ಮುಟ್ಬೇಡಿ. ನನ್ ಕಾಲ್ ಮುರಿದು ಹೋಗಿದೆ, ಕೈ ಬೆಂಡಾಗೋಗಿದೆ, ನನ್ ಸೊಂಟ ಹೇಗಿದ್ಯೋ ಏನೋ, ನನ್ಗೇನು ಗೊತ್ತಾಗ್ತಾನೆ ಇಲ್ವಲ್ಲ ದೇವ್ರೆ. ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್, ನಿಮ್ಗೇನು ಆಗಿಲ್ಲ. ಅಯ್ಯೋ, ಡಾಕ್ಟರ್ ಹೇಗೆ ಹೇಳ್ತಿದ್ದಾರೆ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗಿರೋ ಹಾಗಿದ್ಯಲ್ಲ ದೇವ್ರೆ. ಕೂಲ್, ಕಂಟ್ರೋಲ್. ನಿಮ್ಗೇನು ಆಗಿಲ್ಲ ಅಂತಿದ್ದೀನಲ್ವಾ, ನೀವೇ ಅರ್ಥ ಮಾಡ್ಕೊತಿಲ್ಲ. ಒಂದ್ಸಲ ನಾನು ನೋಡ್ತೀನಿ ರೀ. ಅಯ್ಯೋ, ಮುಟ್ಬೇಡಿ, ಮುಟ್ಬೇಡಿ. ಅಲ್ಲೇ ಮುರಿದೋಗಿರೋದು. ಮುಗ್ದೋಯ್ತು, ನನ್ ಕೆರಿಯರ್ ಎಲ್ಲ ಹಾಳಾಗೋಯ್ತು. ಇನ್ ನನಗ್ ನಡಿಯಕ್ಕೂ ಆಗಲ್ಲ, ಓಡಾಡಕ್ಕೂ ಆಗಲ್ಲ ದೇವ್ರೆ.
ನನಗೆ ಹೀಗಾಗ್ಬೇಕಾ ಅಮ್ಮ ಅಮ್ಮ ಅಡ್ಮಿಟ್ ಮಾಡಿದ್ದೀನಮ್ಮ. ಅವ್ಳಿಗೇನು ಅಪಾಯ ಆಗಿಲ್ಲ ತಾನೆ? ಅಂಥದ್ದೇನೂ ಇಲ್ಲಮ್ಮ, ನೀನೇನ್ ಗಾಬರಿ ಆಗ್ಬೇಡ. ನಾನ್ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಆಯ್ತಪ್ಪ, ನೀನ್ ಹೋಗಿ ಡಾಕ್ಟರ್ ಹತ್ರ ಮಾತಾಡು. ನಾನು ಗಣೇಶನ್ ಮುಂದೆ ಇರೋ ಕುಂಕುಮ ತಗೊಂಡ್ ಬರ್ತೀನಿ. ಎಲ್ಲ ಒಳ್ಳೇದೇ ಆಗುತ್ತೆ. ಸರಿಮ್ಮ, ಆದ್ರೆ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಾನೊಂದ್ಸಲ ನೋಡ್ತೀನಮ್ಮ. ಏನ್ರಿ ನೋಡ್ತೀರಾ? ಕಾಲ್ ಮುರ್ದು ಹೋಗಿದೆ, ಮೇಲ್ ಹಾಕಿ ಕಾಣಿಸ್ತಿದೆ ಅಷ್ಟೇ. ಒಳಗೆಲ್ಲ ಪುಡಿ ಪುಡಿ ಆಗೋಗಿದೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಡಾಕ್ಟರ್, ಇಸ್ ಎನಿಥಿಂಗ್ ಸೀರಿಯಸ್? ಅಯ್ಯೋ, ಅವ್ರನ್ನ ಚೆಕ್ ಮಾಡಕ್ ಬಿಟ್ಟಿರ್ತಾನೆ ಸರ್. ಅಯ್ಯಯ್ಯೋ. ಬಂದಾಗಿಂದ ನೋವು ನೋವು ಅಂತ ಅಳ್ತಾ ಇದಾರೆ. ಅಯ್ಯಯ್ಯೋ, ಎದ್ದು ಯಾರ್ ಮುಖ ನೋಡಿದ್ನೋ ಏನೋ. ಯಾಕೆ ಹಾಗೆ ಮಾಡ್ತಿದ್ಯಾ? ಅಯ್ಯಯ್ಯೋ, ನನ್ ಕಾಲ್ ಬ್ರೇಕ್ ಆಗೋಗಿದೆ, ನನ್ ಕೈ ಬೆಂಡ್ ಆಗೋಗಿದೆ. ಬೆಳಿಗ್ಗೆ ಎದ್ದು ಯಾರ್ ಮುಖ ನೋಡಿದ್ನೋ. ಅಯ್ಯೋ ಅಮ್ಮ. ಸರಿ, ಅಷ್ಟಕ್ಕೆ ಭಯ ಪಟ್ರೆ ಹೇಗೆ? ಆಪರೇಷನ್ ಮಾಡ್ಸೋಣ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಆಪರೇಷನ್ ಯಾಕೆ? ಅರ್ಧ ಕಾಲ್ ತೆಗೆದ್ರೂ ಪರವಾಗಿಲ್ಲ ಡಾಕ್ಟರ್. ಒಂದು ಕೈ ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಏನಕ್ ನೋ? ನೀವು ಹೋಗಿ ಡಾಕ್ಟರ್, ಆಪರೇಷನ್ಗೆಲ್ಲ ಏರ್ಪಾಡು ಮಾಡ್ಕೊಳ್ಳಿ. ಓಕೆ ಸರ್, ನೀವ್ ಹೇಳ್ದಾಗೆ ಮಾಡ್ತೀನಿ. ನರ್ಸ್ ಬನ್ನಿ. ಅಯ್ಯೋ ಡಾಕ್ಟರ್, ನಾನು ಹೇಳೋದನ್ನ ಕೇಳಿ. ನರ್ಸ್, ಹಲೋ. ಯೋ ಪೊಲೀಸಪ್ಪ, ಆಪರೇಷನ್ ಎಲ್ಲ ಬೇಡ. ಅಷ್ಟಕ್ಕೂ ನನಗ್ ಜಾಸ್ತಿ ನೋವೇನಿಲ್ಲ. ಇರಲ್ಲ ಕೂಡ. ನೀನ್ ಮನೆ ಬಿಟ್ಟು ಹೋಗ್ಬಾರ್ದು ಅಂತಾನೆ ಹೀಗ್ ನಾಟಕ ಆಡ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಇವಾಗ ನಿನಗ್ ನೋವಿಲ್ಲ ಅಲ್ವಾ? ಅಯ್ಯೋ ದೇವ್ರೆ, ನೋವು ನೋವು ನೋವು. ಕಿರಿಚ್ಕೊಂಡ್ರೆ ಈ ಇಂಜೆಕ್ಷನ್ ಚುಚ್ಬಿಡ್ತೀನಿ. ನೀನೆಂತ ಪೊಲೀಸು? ಕಾಪಾಡೋದ್ ಬಿಟ್ಟು ನೀನೇ ಚುಚ್ಚಕ್ ಬರ್ತಿದ್ಯಲ್ಲ. ಸೈಲೆನ್ಸ್. ನಿನ್ ನಾಟಕಗಳೆಲ್ಲ ನನ್ನ ಹತ್ರ ಅಲ್ಲ, ಇನ್ಯಾರ ಹತ್ರ ಮಾಡ್ತೀಯೋ ಮಾಡು. ಇನ್ ಸ್ವಲ್ಪ ದಿನ ಮನೇಲಿರ್ತೀನಿ ಅಂದ್ರೆ ಇರು. ಆದ್ರೆ ಅನುಪಮ ಅಮ್ಮನ್ಗೆ ನೋವು ಕೊಟ್ರೆ ಮಾತ್ರ ಸೆಲ್ ಒಳಗಡೆ ಹಾಕ್ಬಿಡ್ತೀನಿ, ಹುಷಾರು. ಕಲ್ಯಾಣಿ, ಸ್ಮಾಲ್ ಫ್ರಾಕ್ಚರ್ ಅಷ್ಟೇ ಅಮ್ಮ, ವಾರ 15 ದಿನದಲ್ಲಿ ಸರಿ ಹೋಗ್ಬಿಡುತ್ತೆ. ನೀನ್ ಯಾವಾಗ್ಲೂ ಕ್ಷೇಮವಾಗಿ ಆರೋಗ್ಯವಾಗಿರ್ಬೇಕು ಕಲ್ಯಾಣಿ. ಅಮ್ಮ ಅಂದ್ರೆ ಹೀಗೆ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾಳೆ. ನೀನ್ ಅರ್ಥ ಮಾಡ್ಕೋಬೇಕಷ್ಟೇ. ಐದು ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆದ್ರೂ ಬಂದಿಲ್ಲ ಈ ಸ್ಯಾಮ್. ಛೇ, ಮೆಸೇಜ್ ಮಾಡ್ಬೇಡ, ಡಿಲೀಟ್ ಮಾಡೋದಕ್ ಮರ್ತ ಹೋಗ್ತೀನಿ ಅಂತ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ ಈ ಸಿದ್ದುಗೆ. ಫೂ, ಭಯ ಪಟ್ಕೊಂಡ್ಯಾ? ಭಯ ಯಾಕತ್ತೆ? ಅತ್ತೆ ಅಂದ್ರೆ ಸೊಸೆಯರಿಗೆ ಭಯನೇ ತಾನೆ. ಅದು ನಿಮ್ಮ ಅಭಿಪ್ರಾಯ ಮಾತ್ರನೇ. ನನ್ನ ಹೋಗೋಕ್ ಬಿಡ್ತೀರಾ? ಎಲ್ಲಿಗೆ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಕೆನ್ನೆ ಮೇಲೆ ರೋಸ್ ಪೌಡರ್ ಜೊತೆಗೆ ಮೇಕಪ್ ಹಾಕೊಂಡು, ತುಟಿಗೆ ಲಿಪ್ಸ್ಟಿಕ್ ಹಾಕೊಂಡು, ಹೀಗೆ ಟಿಪ್ ಟಾಪ್ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಲ್ಲ ಸಂಪದ? ಫ್ಲವರ್ ವಾಸ್ ಏನಾದ್ರೂ ಇದ್ರೆ ತಲೆ ಮೇಲೆ ಹೊಡೆದು ಇಲ್ಲಿಂದ ಹೋಗ್ಬೇಕು ಅನಿಸ್ತದೆ. ಹಿಡ್ಕೊಂಡ್ರು ಬಿಡೋದೇ ಇಲ್ಲ, ಜಿಗಣೆ ತರ.
ಗರ್ಭಿಣಿ ಅಂದ್ರೆ ಹೇಗಿರ್ಬೇಕು? ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ದಾಳೆ. ಏನಾಗಿರುತ್ತೆ? ಫೋನ್ ಬಂದ್ರೆ ಬಾಯ್ ಬಿಡ್ಬೇಕು, ಅಂದ್ರೆ ಮಾತಾಡ್ಬೇಕು. ಮತ್ತೆ ಒಂದ್ಸಲ ಟ್ರೈ ಮಾಡ್ತೀನಿ. ಮಾತಾಡ್ದೇನೆ ಯಾಕೆ ಕಾಲ್ ಕಟ್ ಮಾಡ್ತಿದ್ಯಾ? ಯಾರು ಮಾಡ್ತಿರೋದು? ಎಲ್ಲಿ ಕೊಡು. ನಮ್ಮನೆಯವ್ರೆ ಅತ್ತೆ, ನಾನು ಹೋಗಿ ಬರ್ತೀನಿ. ಇಲ್ಲಿ ಕೊಡು ಅಂದೆ ತಾನೆ. ಅತ್ತಿಗೆ ಏಯ್, ನಿಧಾನಕ್ಕೆ ಬರಕ್ಕಾಗಲ್ವಾ? ಅಯ್ಯೋ ಅರ್ಜೆಂಟ್ ಅದ್ಗೆ. ಹಾಗಾದ್ರೆ ಹೋಗು. ನೀವು ಬರ್ಲಿಲ್ಲ ಅಂದ್ರೆ ಮಜಾ ಬರಲ್ಲ ಅದ್ಗೆ. ಬನ್ನಿ ಅದ್ಗೆ, ಬನ್ನಿ. ಇರು. ನೀನ್ ಬೆಂಡ್ ಆಗ್ಬಾರ್ದು ಸಂಪದ, ನಾನೇ ಕೊಡ್ತೀನಿ. ಪಾಸ್ವರ್ಡ್ ಹೇಳು. ಪ್ಯಾಟರ್ನ್ ಡ್ರಾ ಮಾಡಬೇಕು. ಅದೇ ಏನು ಅಂತ ಹೇಳು. ಎಸ್. ನಿನ್ ಹೆಸರು ಇಟ್ಕೊಂಡಿದ್ಯಾ? ಎಸ್ ಫಾರ್ ಶೌರ್ಯ ಅತ್ತೆ. ಓ, ನಮಗ್ ಗೊತ್ತಿಲ್ಲ. ಹಾಗಂದ್ರೆ ಎಸ್ ಫಾರ್ ಸಿದ್ಧಾರ್ಥ್ ಕೂಡ ಆಗುತ್ತಲ್ವಾ? ಆ ಮಾತಿಗೆ ಬಂದ್ರೆ ಎಸ್ ಫಾರ್ ಶಿವಪಾರ್ವತಿ ಅತ್ತೆ ಕೂಡ ಇದಾರೆ ಅಲ್ವಾ ಅದ್ಗೆ? ಇದನ್ ತಗೋ ನೀನು. ಬನ್ನಿ ಅದ್ಗೆ, ಬನ್ನಿ. ಹಲೋ. ಹಾ ತಾತ, ಹೇಗೂ ಹೊರಟಿದ್ದೀನಲ್ಲ ಅಂತ ಕಾಲ್ ರಿಸೀವ್ ಮಾಡಿಲ್ಲ. ಹಾ ಹೇಳಿ. ಸರಿ, 10 ನಿಮಿಷದಲ್ಲಿ ಇರ್ತೀನಿ. ನಿಮ್ಮನೆಯವರೇನಾ? ಹೌದತ್ತೆ. ಈ ವಿಷಯ ಹೇಳೋದಕ್ಕೆ ಏನಾಗಿತ್ತು ನಿನಗೆ? ಲೇಟ್ ಆಯ್ತು ಅಂತ ಟೆನ್ಷನ್ ಅಲ್ಲಿದ್ದೆ. ಹಾಗಾದ್ರೆ ಹೋಗ್ಬಿಡ ಬಿಡು. ಅದ್ಯಾಕತ್ತೆ? ನಾನು ಹೇಳೋವರೆಗೂ ಯಾವ ದೇವಸ್ಥಾನಕ್ಕೂ ಹೋಗ್ಬೇಡ. ಅಯ್ಯೋ, ಮೊದ್ಲು ನೀವು ಬನ್ನಿ ಅತ್ತಿಗೆ. ಆ ಕಲ್ಯಾಣಿ ಕಾಣಿಸ್ತಿಲ್ಲ. ಹೊರಟೋಗಿದ್ದಾಳೇನೋ, ಕನ್ಫರ್ಮ್ ಮಾಡ್ಕೊಳ್ಳೋಣ. ಬನ್ನಿ ಅತ್ತಿಗೆ. ಅವಳು ಹೊರಟೋದ್ರೆ ಆನಂದವೋ ಆನಂದ. ನೀವು ಬರೋ ತರ ಕಾಣ್ತಿಲ್ಲ. ಸರಿ, ನಾನು ಹೋಗಿ ಅತ್ತೆಗೆ ಹೇಳ್ಬರ್ತೀನಿ. ಅತ್ತೆ ಅತ್ತೆ. ತಿಂಡಿಗೂ ಮುಂಚೆ ತಗೊಳ್ಳೋ ಮಾತ್ರ ಇದು. ಗೊತ್ತು, ದಿನ ಹೇಳೋಂತ ಅಗತ್ಯ ಇಲ್ಲ. ಎಲ್ಲ ವಿಷಯದಲ್ಲೂ ಅಷ್ಟೇನಾ? ಈ ಮಾತಿಗೇನು ಕಮ್ಮಿ ಇಲ್ಲ. ಓಡ್ ಹೋಗಿದ್ದಾಳೆ. ಅತ್ತೆ ಅತ್ತೆ ಅತ್ತೆ, ನಿಮ್ಮ ಏಟ್ಗೆ ಅವಳು ಓಡೋಗಿದ್ದಾಳೆ. ಯಾರು ಓಡ್ ಹೋಗಿದ್ದು? ಗೂಳಿ ಇರ್ಬೇಕು ರೀ, ಅದಕ್ಕೆ ಮೂಗ್ದಾರ ಹಾಕ್ಬೇಕು. ಅತ್ತೆ, ಗೂಳಿ ಅಲ್ಲ, ನಮ್ಮನೆಗ್ ಬಂದಿದ್ಲಲ್ಲ ಹುಡುಗಿ ಕಲ್ಯಾಣಿ, ಅವಳು ಓಡೋಗಿದ್ದಾಳೆ. ಅಷ್ಟೊಂದು ಖುಷಿ ಪಡ್ಬೇಡ.
ಅವಳು ನಮಗ್ ಸಂಬಂಧಿನೂ ಅಲ್ಲ ನೆಂಟ್ರು ಅಲ್ಲ. ತುಂಬಾ ಮೊಂಡಿ ಅನ್ಕೊಂಡಿದ್ದೆ, ಕೊನೆಗೂ ಮನೆಯಿಂದ ಹೊರಟೋದಂಗ ಆಯ್ತು. ಹೌದು ಮಾವ, ಎಲ್ರಿಗೂ ತುಂಬಾ ತೊಂದರೆ ಕೊಡ್ತಿದ್ಲು ಆ ಹುಡುಗಿ. ಸರಿ ಸರಿ, ನೀನ್ ಹೋಗಿ ಅನುಪಮನ್ ಬರಕ್ ಹೇಳು. ಅಮ್ಮ ಇಲ್ವಲ್ಲ? ಸರಿ ಸರಿ, ನಡಿ ಮೊದ್ಲು. ಎಲ್ಲಿಗೆ ಹೋಗಿದ್ದಾಳೆ ಅನುಪಮ? ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಾವ. ಹೋದ್ ಸರಿ ಹರಕೆನ ಸರಿಯಾಗಿ ತೀರ್ಸ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಏನೋ ಒಂದು ಈ ಕತೆ ಹೇಳ್ತಾ ಕೂತ್ಕೊಂಡ್ರೆ ಮನೆ ಕೆಲ್ಸ ಎಲ್ಲ ಹಾಗೆ ಉಳಿದು ಬಿಡುತ್ತೆ. ನಡಿ ನಡಿ. ನಿಂತ್ಕೋ ಪಾರ್ವತಿ, ಏನಕ್ಕೆ ಅವಸರ ಮಾಡ್ತಿದ್ಯಾ? ಅನುಪಮ ನಿನ್ಗೆ ಹೇಳ್ಬಿಟ್ಟೆ ಹೋದ್ಲಾ? ಇಲ್ಲ. ಶಭಾಷ್, ನಿನ್ನೆವರೆಗೂ ನನಗ್ ಮಾತ್ರ ಹೇಳ್ದೇನೆ ಹೋಗ್ತಾಳೆ ಅನ್ಕೊಂಡಿದ್ದೆ. ಇವತ್ತು ನಿನ್ನ ಹತ್ರ ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದಾಳೆ. ಹೋದ್ರೆ ಹೋಗ್ಲಿ ಬಿಡ್ರಿ. ಆ ಕಲ್ಯಾಣಿನ ಬಿಟ್ಟು ಹಾಗೇನೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅನ್ಕೊಂಡಿರ್ತಾಳೆ. ಅಷ್ಟಕ್ಕೆ ಅವಳು ಹೇಳಿ ಹೋಗಿಲ್ಲ ಅಂತ ನಾವು ಆ ಹುಡ್ಗಿನ್ ಕಳ್ಸ್ಕೊಡೋದಕ್ಕೆ ಶೌರ್ಯ ಹಿಂದೆನೆ ಹೋಗಿದ್ದಾನತ್ತೆ. ಶೌರ್ಯದ. ಹೌದು, ಆ ಹುಚ್ಚ ಹುಡ್ಗಿ ಯಾವಾಗ ಯಾರಿಗ್ ಹೇಗ್ ಆಟ ಆಡಿಸ್ತಾಳೆ ಅಂತ ಅರ್ಥನೇ ಆಗ್ತಿಲ್ಲ. ಮೊದ್ಲು ನೀನ್ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು. ಇವ್ರನ್ನ ನೆಮ್ಮದಿಯಾಗಿರೋಕೆ ಬಿಡೋದಿಲ್ವಾ? ಇವರುಗಳಿಂದ ನಮ್ ನೆಮ್ಮದಿ ಹಾಳಾಗ್ತಿಲ್ಲ ಪಾರ್ವತಿ. ನೆಮ್ಮದಿಯಾಗಿದ್ದು ಮೋಸ ಮಾಡೋ ಅಂತ ಅನುಪಮ ಅಂತವ್ರಿಂದಲೇ ನೆಮ್ಮದಿ ಹಾಳು. ಕಟ್ಟಿ ಸಿಸ್ಟರ್, ನೋಡ್ತಿದ್ದಾಗೆ ಕರುಣೆ ಬರಬೇಕು. ಹಾಗಿರ್ಬೇಕು ಪೇಷಂಟ್. ಸರಿ ಸರ್, ನಾನೇನ್ ಪೇಷಂಟ್ ಅಲ್ಲ. ಹಾ, ನನ್ಗೂ ಗೊತ್ತು. ಸಿಂಪತಿಗೋಸ್ಕರನೇ ಇದೆಲ್ಲ. ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಇರು. ಸಿಂಪತಿಗೋಸ್ಕರ ಅಂದ್ರೆ ಗಾಯ ಆಗಿರೋ ಹಾಗಿರ್ಬೇಕಲ್ವಾ? ಜಾಮ್ ಹಚ್ಚಿದ್ರೆ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಏನು ಇದನ್ ಕೂಡ ಬಿಡಲ್ವಾ ನೀನು? ಆ ಪೊಲೀಸ್ ಅವ್ನು ನೋಡಿದ್ರೆ ಏನ್ ಅನ್ಕೋತಾನೋ ಏನೋ. ಏನ್ ಮಾಡ್ದೆ? ಕಲರ್ ಬದಲಾಗಿದೆ. ಎಫೆಕ್ಟಿವ್ ಆಗಿ ಮಾಡಿದೀನಿ ಅಷ್ಟೇ. ನೀವು ಬೇಜಾರು ಮಾಡ್ಕೋಬೇಕಮ್ಮ, ಇಂಥ ಕೋತಿನ ಹೆಗ್ಲು ಮೇಲೆ ಕೂರ್ಸ್ಕೊಂಡಿದ್ದಕ್ಕೆ. ಆದ್ರೂ ಸ್ವಲ್ಪ ದಿನ ನಮ್ಮ ಮನೇಲಿ ಇರಬೇಕು ಅಂದ್ರೆ ಇವಳು ಹೀಗೆ ಇರಬೇಕು. ಅಷ್ಟಕ್ಕೂ ನೀನು ಪೊಲೀಸ ಕ್ರಿಮಿನಲ್ಲ? ಕಲ್ಯಾಣಿ, ಏನ್ ಮಾತಾಡ್ತಿದ್ಯಾ ನೀನು? ಅಷ್ಟೇ ಅಲ್ವಾ, ನಾನು ಆ ಮನೇಲಿ ಇರೋದಕ್ಕೆ ಆಕ್ಸಿಡೆಂಟ್ ಮಾಡ್ದೆ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಹುಚ್ಚ ನಿನ್ಗೆ? ಒಳ್ಳೇದ್ ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ನಿನ್ಗೆ ಅರ್ಥ ಆಗಲ್ಲ. ನಿನೀಗ ಅರ್ಥ ಆಗಲ್ಲ. ಹೊರಗಡೆ ಎಲ್ಲರಿಗೂ ಒಳ್ಳೆಯವಳು ಅನ್ನಿಸ್ಕೊಂಡು ಒಳೊಳಗೆ ಎಷ್ಟು ತಪ್ಪು ಮಾಡ್ತಿದ್ದಾಳೋ ಇವಳು. ಬಾಯಿ ಮುಚ್ಕೊಂಡಿರ್ತೀಯಾ ಇಲ್ವಾ? ಸುಮ್ನಿರು ಶೌರ್ಯ, ಜಗಳ ಯಾಕೋ? ಅಮ್ಮನ ಬಗ್ಗೆ ಮಾತಾಡೋ ಅರ್ಹತೆ ನಿನ್ಗಿಲ್ಲ.
ದೇವ್ರ ನೆರಳಲ್ಲಿ 6 ತಿಂಗಳು ಇರ್ತೀನಿ ಅಂತ ಅನ್ಕೊಂಡ್ರೆ ಚೆನ್ನಾಗಿರ್ತೀಯ. ಅವಳು ತಿಳ್ಕೊಳ್ಳೋದಕ್ಕೆ ಈ ಸಮಯ ಬಂದಿದೆ ಅನ್ಕೊಳ್ಳೋಣ. ಬಾ ಕಲ್ಯಾಣಿ.